Now it is my favorite part of the video. ನಾನು ಯಾಕೆ ಮದುವೆಗಳಲ್ಲಿ ವ್ಲಾಗ್ ಶೂಟ್ ಮಾಡಿಲ್ಲ ಅಂತಂದ್ರೆ ನನ್ನ ಫೇವ್ರೆಟ್ ಕಾಮೆಂಟ್ಸ್ ಓದೋ ಟೈಮ್ ಬಂತು. Hello guys, welcome back to my channel Janvi's Diary. So ಯಾರಿಗೆಲ್ಲ ಲೈಫ್ ಸ್ಟೈಲ್ ಕುಕಿಂಗ್ ಆ್ಯಂಡ್ ಬ್ಯೂಟಿ ವ್ಲಾಗ್ಸ್ ಇಷ್ಟನೋ ನೀವು ಕರೆಕ್ಟ್ ಚಾನಲ್ಗೆ ಬಂದಿದ್ರೆ ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಅಂತ ಹೇಳ್ತಾ, ಸೊ 1 ವೀಕಿಂದ ಯಾವುದೇ ಥರ ಶಾರ್ಟ್ಸ್ ಆಗಲಿ ಲಾಂಗ್ ವೀಡಿಯೋಸ್ ಆಗಲಿ ನಾನು ಏನೂ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಆಫ್ ಮೈ ಬ್ರದರ್ಸ್ ವೆಡ್ಡಿಂಗ್. ಸೊ ಅಲ್ಲೂ ನಾನು ಆ್ಯಕ್ಚುಲಿ ಏನೂ ವ್ಲಾಗ್ ಶೂಟ್ ಮಾಡ್ಕೊಂಡಿಲ್ಲ, ಬಟ್ ಕೆಲವೊಂದು ಬಿಟ್ಸ್ ಎಲ್ಲ ಇದೆ, ಸೊ ಅದನ್ನು ಪ್ಲೇ ಮಾಡ್ತೀನಿ, ನೋಡ್ಕೊಂಡು ಬಂದುಬಿಡಿ, ಆಮೇಲೆ ಮಾತಾಡೋಣ. పక్కన పడుతుందా ಮದ್ವೆ ಗಂಡು ಹಾಯ್ ಮಾಡ್ಬಿಡು. ಹಾಯ್ ಶಪ್ಪಿಡ್ ಆಂಟಿ, ಹಾಯ್. That a bits of a glimpse of my brother's wedding. Hope you loved it. And ನನ್ನ ಎಲ್ಲ ಔಟ್ಫಿಟ್ಸ್ ಆಗಲಿ ಪ್ರತಿಯೊಂದು ಅವ್ರು ನನಗೆ ಫೋಟೋಸ್ ಕಳಿಸಿದ ತಕ್ಷಣ ನಾನು ಎಲ್ಲದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಹಾಗೆ ವ್ಲಾಗ್ನ ಸಹ ಕಂಟಿನ್ಯೂ ಮಾಡ್ತಿದ್ದೀನಿ. ನಾಳೆ ಯುಗಾದಿ ಇದೆ, ಸೊ ಯುಗಾದಿ ಹಬ್ಬದ ಪ್ರಿಪ್ರೇಷನು ಹಾಗೆ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಂಡ್ ಇನ್ನೊಂದು ವಿಚಾರ ಏನು ಅಂತಂದರೆ, ನಾನು ಯಾಕೆ ಮದುವೆಗಳಲ್ಲಿ ವ್ಲಾಗ್ ಶೂಟ್ ಮಾಡಿಲ್ಲ ಅಂತಂದರೆ, ಇಟ್ ಇಸ್ ಬಿಕಾಸ್ ಕೆಲವೊಬ್ಬರೆಲ್ಲ ತುಂಬಾ ಹಾನೆಸ್ಟಾಗಿ ಇಲ್ಲ ಅಂದರೆ ಹಂಬಲಾಗಿ ಬಂದು ಹೇಳ್ತಾರೆ, ನನಗೆ ವೀಡಿಯೋಲಿ ಕಾಣ್ಸೋಕ್ಕೆ ಇಷ್ಟ ಇಲ್ಲ ಅವ್ರು ಯೂಟ್ಯೂಬಲ್ಲಿ ಕಾಣ್ಸೋಕ್ಕೆ ಇಷ್ಟ ಇಲ್ಲ, ನನ್ನ ಫೇಸ್ನ ಹೈಡ್ ಮಾಡಿ ಅಂತ ಅಂದ್ಬಿಟ್ಟು. ಐ ರೆಸ್ಪೆಕ್ಟ್ ದೋಸ್ ಥಿಂಗ್ಸ್ ಆ್ಯಂಡ್ ಆಲ್. ಬಟ್ ಇನ್ನು ಕೆಲವ್ರು ಇರ್ತಾರೆ, ವೆನ್ ಐ ಜಸ್ಟ್ ಸ್ಟಾರ್ಟ್ ಶೂಟಿಂಗ್ ದ ಮೇಕ್ ಫೇಸಸ್ ತುಂಬಾ ವರ್ಸ್ಟಾಗಿ ಮುಖಗಳನ್ನ ಮಾಡ್ತಾರೆ. ಸೊ ಅದಕ್ಕೆ ನಾನು
ಎಸ್ಪೆಷಲಿ ರಿಲೇಟಿವ್ಸ್. ಸೊ ಅದಕ್ಕೆ ನಾನು ಯಾವುದೇ ಥರ ಶೂಟ್ನ ಮಾಡ್ಕೊಡಿಲ್ಲ. ಅವ್ರಿಗೂ ಯಾಕೆ ಅನ್ಕಂಫರ್ಟಬಲ್ ಮಾಡಬೇಕು ಅನ್ನೋ ಒಂದೇ ರೀಸನಿಂದ ನಾನು ಬ್ಲಾಗ್ನ ಶೂಟ್ ಮಾಡಿಲ್ಲ ಅಷ್ಟೇ. ಈ ವಿಡಿಯೋಸ್ ಆಗಲಿ ಬ್ರೈಡ್ ಆ್ಯಂಡ್ ಗ್ರೂಮ್ದು ಸಹ ಅವ್ರ ಪರ್ಮಿಷನ್ ತಗೊಂಡೆ ನಾನು ಇದನ್ನು ಅಪ್ಲೋಡ್ ಮಾಡಿರೋದು. ಸೊ ಇನ್ನು ಪ್ರಿಪ್ರೇಷನ್ ಎಲ್ಲ ಹೆಂಗಿದೆ ಯುಗಾದಿದು ಅಂತ ಅಂದ್ಬಿಟ್ಟು ಒಂದು ಗ್ಲಿಮ್ಸ್ನ ತೋರಿಸೋಣ ಅಂತ ಅಂದ್ಬಿಟ್ಟು ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸೊ ಫುಲ್ ವಿಡಿಯೋನ ನೋಡಿ ಅಂತ ಹೇಳ್ತಾ, ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಅಂತ ಹೇಳ್ತಾ, ಲೆಟ್ಸ್ ಗೆಟ್ ಇನ್ ದ ವ್ಲಾಗ್. ಇನ್ನು ಹಬ್ಬದ ಶಾಪಿಂಗ್ ಅಂತ ಅಂದ್ಬಿಟ್ಟು ಮೋರ್ ಮಾರ್ಟಿಗೆ ಬಂದ್ವಿ. ಆ್ಯಂಡ್ ಒಂದೇ ಹತ್ರ ಎಲ್ಲ ತೊಗೊಂಡ್ಬಿಡೋಣ, ಇನ್ನು ಪದೇ ಓಡಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸೊ ಅದನ್ನು ತೊಗೊಂಡು ಇನ್ನು ಸ್ನ್ಯಾಕ್ಸ್ನ ಸಹ ಸ್ವಲ್ಪ ತೊಗೊಂಡು ಮನೆಗೆ ಬಂದ್ವಿ. ಆ್ಯಂಡ್ ಇನ್ನೆಲ್ಲದನ್ನು ಅರೇಂಜ್ ಮಾಡ್ಕೋಬೇಕಲ್ವಾ. ಸೊ ಹಬ್ಬದ ಹಿಂದಿನ ದಿನ ಇರೋ ಟೆನ್ಷನ್ ಇನ್ಯಾವತ್ತೂ ಇರೋಲ್ಲ, ಅಷ್ಟು ಬ್ಯುಸಿಯಾಗಿರುತ್ತೆ ನನಗಂತೂ ದಿನ ಅಂತೂ. ಇನ್ನು ಫ್ರೂಟ್ಸ್ ಮತ್ತು ಎಲ್ಲ ಥರ ಪೂಜೆಗೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳನ್ನೆಲ್ಲ ತೊಗೊಂಡು ಬಂದು ಎಲ್ಲದನ್ನು ನೀಟಾಗಿ ಅದರ ಪ್ಲೇಸಲ್ಲಿ ಎತ್ತಿಟ್ಟು ಅರೇಂಜ್ ಮಾಡ್ಕೊಳ್ತಿದ್ದೆ. ಸೊ ನೆಕ್ಸ್ಟ್ ಡೇ ಕ್ಲಟರ್ ಫ್ರೀ ಆಗಿರಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ಏನು ಹಬ್ಬ ಅಂತ ಅಂದರೆ ಇನ್ನು ಹೋಳಿಗೆ ಮಾಡಲೇಬೇಕಲ್ವಾ. ಸೊ ಇನ್ನು ಬೇಳೆ ಒಬ್ಬಟ್ಟಿಗೆ ಎಲ್ಲದನ್ನು ರೆಡಿ ಮಾಡ್ಕೊಳ್ತಿದ್ದೆ. ಆ್ಯಂಡ್ ಈ ರೆಸಿಪಿನ ಆಲ್ರೆಡಿ ಜಾಸ್ತಿ ಸಲಿನೇ ಶೇರ್ ಮಾಡಿಬಿಟ್ಟಿದ್ದೀನಿ. ಸೊ ಈ ಸಲ ಏನು ಮಾಡೋದಕ್ಕೆ ಹೋಗ್ತಿಲ್ಲ. ಜೊತೆಗೆ ಅಮ್ಮನೋ ಅತ್ತೆನೋ ಯಾರಾದರೂ ಇರಬೇಕು ಅಂತ ಈ ಟೈಮಲ್ಲಿ ತುಂಬಾ ಅನಿಸುತ್ತೆ. ಬಿಕಾಸ್ ಒಬ್ಬಳೇ ಎಲ್ಲದನ್ನು ಮ್ಯಾನೇಜ್ ಮಾಡೋದು ರಿಯಲಿ ಹೆಕ್ಟಿಕ್ ಥಿಂಗ್. ಸೊ ಮಲ್ಟಿ ಟಾಸ್ಕಿಂಗ್ ಮಾಡಿಲ್ಲ ಅಂದರೆ ಹಬ್ಬನೇ ಆಗಲ್ಲ ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡು ಸಹ ಸಣ್ಣ ಪುಟ್ಟ ಅವ್ರಿಗಾಗೋ ಕೆಲಸಗಳನ್ನೆಲ್ಲ ಮಾಡಿಕೊಡ್ತಾರೆ. ಆದರೂ ಕಿಚನಲ್ಲಿ ಯಾರಾದರೂ ಜೊತೆಯಲ್ಲಿದ್ದರೆ ಚೆನ್ನಾಗಿರುತ್ತಲ್ವಾ. ಸೊ ಇನ್ನು ಹೂರ್ಣನ ಸಹ ಮಾಡಿಕೊಂಡು ಎಲ್ಲದನ್ನು ಆ್ಯಂಡ್ ಇನ್ನು ರುಬ್ಬೋದೊಂದು ಬಾಕಿ ಇತ್ತು. ಸೊ ಅದನ್ನು ಸಹ ಮಿಕ್ಸರ್ ಜಾರ್ಗೆ ಹಾಕಿ ನೀಟಾಗಿ ಎಲ್ಲದನ್ನು ಗ್ರೈಂಡ್ ಮಾಡ್ಕೊಳ್ತಿದ್ದೆ. ಹೂರ್ಣನೂ ಸಹ ಸಾಫ್ಟಾಗಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ. ಈ ಥರ ಸಾಫ್ಟಾಗಿ ಬಂದಾಗ ಯಾರೂ ವರಿ ಆಗಬೇಡಿ, ಫ್ರಿಜ್ಜಲ್ಲಿ ಅದನ್ನು ಸೆಟ್ ಮಾಡೋಕ್ಕಿಟ್ರೆ ಗಟ್ಟಿಯಾಗಿ ಬಂದುಬಿಡುತ್ತೆ. ಸೊ ನಾನು ನೆಕ್ಸ್ಟ್ ದಿನ ಮಾರ್ನಿಂಗ್ ಅಲ್ವಾ ಮಾಡೋದು, ಸೊ ಅದಕ್ಕೆ ಫ್ರಿಜ್ಜಲ್ಲಿ ಸೆಟ್ಟಿಂಗ್ ಅಂತ ಇಟ್ಟೆ. ಆ್ಯಂಡ್ ಕಣ್ಕ ಸಹ ಸೈಮಲ್ಟೇನಿಯಸ್ ಆಗಿ ಅದು ಸಹ ರೆಡಿ ಆಯಿತು. ಆ್ಯಂಡ್ ತುಂಬಾ ಚೆನ್ನಾಗೂ ಬಂದಿತ್ತು. ಇನ್ನು ಆಯಿಲ್ನ ನೀಟಾಗಿ ಸ್ಪ್ರೆಡ್ ಮಾಡಿ ಪ್ಲಾಸ್ಟಿಕ್ ಕವರಿಂದ ಅದನ್ನು ಜಸ್ಟ್ ಕ್ಲೋಸ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಡ್ತಿದ್ದೀನಿ, ಡ್ರೈ ಆಗಬಾರ್ದು ಟಾಪ್ ಲೇಯರ್ ಅಂತ ಅಂದ್ಬಿಟ್ಟು. ಆ್ಯಂಡ್ ಇದು ಸಹ ಮುಗೀತು. ಇನ್ನು ಇಷ್ಟೆಲ್ಲ ಮಾಡಿದ್ಮೇಲೆ ಪಾತ್ರೆ ಹೇಳಬೇಕಾ, ಒಂದು ಫುಲ್ ಟಬ್ ಅಷ್ಟು ಪಾತ್ರೆ ಇತ್ತು. ಸೊ ಎಲ್ಲದನ್ನು ನೀಟಾಗಿ ವಾಶ್ ಮಾಡಿಟ್ಟೆ. ಆ್ಯಂಡ್ ಹಾಗೆ ಸೈಮಲ್ಟೇನಿಯಸ್ ಆಗಿ ಡಿನ್ನರು ಸಹ ಪ್ರಿಪೇರ್ ಮಾಡಿಕೊಂಡೆ. ನುಗ್ಗೆಕಾಯಿನ ಹಾಕಿ ಸಾಂಬಾರನ್ನ ಮಾಡಿ ಅದ್ರ ಜೊತೆಗೆ ರೈಸ್ನ ಮಾಡಿಕೊಂಡೆ. ಆ್ಯಂಡ್ ಇನ್ನು ಡಿನ್ನರ್ನ ಮಾಡಿ ಇನ್ನು ನನ್ನ ಮೇನ್ ಕೆಲಸ ಅನ್ನೋದು ಇವಾಗ ಸ್ಟಾರ್ಟ್ ಆಗುತ್ತೆ. ಹೂವನ್ನೆಲ್ಲ ಪೋಣಿಸ್ಬೇಕು, ಈಚೆ ಎಲ್ಲ ಅದನ್ನು ತೊಳಿಬೇಕು ಆ್ಯಂಡ್ ರಂಗೋಲಿ ಹಾಕಬೇಕು ಅಂತ ತುಂಬಾ ಪ್ಲ್ಯಾನ್ಸ್ ಇತ್ತು. ಆ್ಯಂಡ್ ಆಲ್ರೆಡಿ ಟೈಮ್ 10 o'clock ಆಗಿಬಿಟ್ಟಿತ್ತು ನೈಟ್. ಸೊ ಆದರೂ ಎಲ್ಲ ಮಾಡಿಬಿಟ್ಟು ಮಲ್ಗೋಣ ಅಂತಂದ್ಬಿಟ್ಟು ಹೂವನ್ನೆಲ್ಲ ಪೋಣಿಸ್ತಿದ್ದೆ. ಸೊ ಅದು ಸಹ ಬೇಗನೆ ಆಗೋಯ್ತು. ಇನ್ನು ಯುಗಾದಿ ಹಬ್ಬ ಅಂತಂದರೆ ಮಾವಿನ ತೋರಣ ಕಟ್ಟಲೇಬೇಕಲ್ವಾ. ಸೊ ಅದನ್ನು ಸಹ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟೆ. ಬೆಳಗ್ಗೆ ಮಾಡ್ತೀನಿ ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು, ಇನ್ನು ಅವ್ರಿಗೆ ಕಾಯ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅಂತ ನಾನೆಲ್ಲದನ್ನು ಮಾಡಿದೆ. ಸೊ ಇದಾಗಿತ್ತು ನನ್ನ ಅಣ್ಣನ ಮದುವೆಯ ವ್ಲಾಗ್ ಪ್ಲಸ್ ಯುಗಾದಿ ಪ್ರಿಪ್ರೇಷನ್ ವ್ಲಾಗ್. ಸೊ ನಿಮ್ಗೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾವು ಇಟ್ ಇಸ್ ಮೈ ಫೇವ್ರೆಟ್ ಪಾರ್ಟ್ ಆಫ್ ದ ವಿಡಿಯೋ. ಆ್ಯಂಡ್ ನನ್ನ ಫೇವ್ರೆಟ್ ಕಾಮೆಂಟ್ಸ್ ಓದೋ ಟೈಮ್ ಬಂತು. ಸೊ ಓದೋಣ ಈಗ. ಫಸ್ಟ್ ಇಸ್ ರಚಿತಾ D5S. I really love how aesthetic your background settings are. Also the transition effect from the one scene to the other looks really good. Happy belated birthday. So ಇದು ನನ್ನ ಬರ್ತ್ಡೇ ವ್ಲಾಗ್ನ ಕಾಮೆಂಟ್ಸ್ ಆಗಿರುತ್ತೆ. ಆ್ಯಂಡ್ ರಚಿತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಟೈಮ್ ಆ್ಯಂಡ್ ಇಟ್ ರಿಯಲಿ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ಜಬಿನಾ ಸೈಯದ್ 3491. ಲವ್ ಯು ಸೋ ಮಚ್. when I see you I'm full happy ma'am. Thank you so much. ದೆನ್ ವರುಣ್ 3402 ಅನ್ನೋರು ಗ್ಯಾಕ್ಟಾಕ್ ಚಾಲೆಂಜ್ ಮಾಡಿ ಮ್ಯಾಮ್. ಆ್ಯಕ್ಚುಲಿ ಇಲ್ಲಿ ನಾನು ಒಬ್ಬಳೇ ಇರೋದು. ಸೊ ನನ್ನ ಜೊತೆ ಯಾರು ಫ್ರೆಂಡ್ಸ್ ಎಲ್ಲ ಇಲ್ಲ, ಅವರೆಲ್ಲ ಕಾಲೇಜಲ್ಲಿ ಜಾಬ್ಸಲ್ಲೆಲ್ಲ ಬ್ಯುಸಿ ಇದ್ದಾರೆ. ಸೊ ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ನೀವು ಕೇಳಿದ ಎಲ್ಲ ಕಂಟೆಂಟ್ನ ಮಾಡ್ತೀನಿ. ಇನ್ನು 1.5 month ಅಷ್ಟೇ, ಅಲ್ಲಿವರೆಗೂ ಹೋಲ್ಡ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಪ್ರಿಯಾ ಸೋಲ್, ಐ ವಿಶ್ ಯು ದ ಬೆಸ್ಟ್ ಅಂತ ಇಟ್ಟಿದ್ದಾರೆ. ಥ್ಯಾಂಕ್ ಯು. ಆ್ಯಂಡ್ ಜಿಶು ವ್ಲಾಗ್ಸ್ 25, ಹ್ಯಾಪಿ ಬರ್ತ್ಡೇ ಡಿಯರ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನು ಯೋಗೇಶ್ ರೆಡಿ 2152, ಐಶು ಸುರೇಶ್ 630, ನವೀನ್ ಯಾದವ್ ಆ್ಯಂಡ್ ಶಶಿಕುಮಾರ್ ಆಚಾರ್ಯ ಎಲ್, ಮನು ಮಾನಸ ಆ್ಯಂಡ್ ಕವನ ಜಿ ಕೆ ಎಲ್ಲರೂ ಹಾರ್ಟ್ನ ಕಳಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಆ್ಯಂಡ್ ಈ ವಿಡಿಯೋಗೂ ಇದೇ ಥರ ಕಾಮೆಂಟ್ ಮಾಡ್ತೀರಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋಲ್ಲಿ ನಿಮ್ಮ ಹೆಸರು ಬರೋ ಥರ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.